ನಿಮ್ ಮಗುವಿಗೆ ಜ್ವರ ಬಂದಿದೆ ಅಂದ ತಕ್ಷಣ ಭಯ ಆಗುತ್ತಾ? ಇದು ಸಾಮಾನ್ಯ ಜ್ವರವೋ ಅಥವಾ ಅಪಾಯಕಾರಿ ಜ್ವರವೋ? ಹೇಗಪ್ಪ ತಿಳ್ಕೊಳ್ಳೋದು? ಏನಿದು ಮನೆಯಲ್ಲೇ ಕಡಿಮೆ ಆಗುತ್ತೋ ಅಥವಾ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೋ? ಇವೆಲ್ಲದ ಬಗ್ಗೆ ನಿಮ್ ತಲೆಯಲ್ಲಿ ಏನಾದ್ರು ಡೌಟ್ ಓಡ್ತಿತ್ತು, ಭಯ ಆಗ್ತಿತ್ತು ಅಂತಂದ್ರೆ ಡೋಂಟ್ ವರಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಈ ಬೇಬಿ ಫೀವರ್ ಅಂದ್ರೆ ಏನು? ಎಸ್, ನಿಮ್ ಮಗುವಿನ ದೇಹ ಸಾಮಾನ್ಯವಾಗಿ 98.4 ಡಿಗ್ರಿ ಫ್ಯಾರನೈಟ್ ಇರುತ್ತೆ. ಇಫ್ ನಿಮ್ ಮಗುವಿನ ದೇಹದ ಟೆಂಪರೇಚರ್ ಏನಾದ್ರೂ 100.4 ಡಿಗ್ರಿ ಫ್ಯಾರನೈಟ್ ಆಯ್ತು ಅಥವಾ 38 ಡಿಗ್ರಿ ಸೆಂಟಿಗ್ರೇಡ್ ಏನಾದ್ರೂ ಆಯ್ತು ಅಂತಂದ್ರೆ ನಿಮ್ ಮಗುವಿಗೆ ಜ್ವರ ಬಂದಿದೆ ಅಂತ ಅರ್ಥ. ಎಸ್, ನಿಮ್ ಮಗುವಿಗೆ ಜ್ವರ ಬಂದಿದೆ ಅಂತಂದ್ ಕನ್ಫರ್ಮ್ ಆಯ್ತು. ಹಾಗಾದ್ರೆ ಯಾವಾಗ ಕಡ್ಡಾಯವಾಗಿ ಚಿಂತಿಸಬೇಕಾಗುತ್ತೆ? ಎಸ್, ಇಫ್ ನಿಮ್ ಮಗು ಏನಾದ್ರೂ 3 ತಿಂಗಳು ಒಳಗಡೆ ಇತ್ತು ಅಂತಂದ್ರೆ ನಿಮ್ ಮಗುವಿನ ದೇಹದ ಟೆಂಪರೇಚರ್ 100.4 ಡಿಗ್ರಿ ಫ್ಯಾರನೈಟ್ ಆಯ್ತು ಅಥವಾ ಈ 38 ಡಿಗ್ರಿ ಸೆಂಟಿಗ್ರೇಡ್ ಆಯ್ತು ಅಂತಂದ್ರೆ ಮನೆಯಲ್ಲಿ ಯಾವುದೇ ರೀತಿ ಹೋಮ್ ರೆಮಿಡೀಸ್ ಅದೆಲ್ಲ ಟ್ರೈ ಮಾಡ್ದೇನೆ, ತುಂಬಾ ಜಾಸ್ತಿ ಟೈಮ್ ಡಿಲೇ ಮಾಡ್ದೇನೆ ನೀವು ತಕ್ಷಣ ಡಾಕ್ಟರ್ನ ಭೇಟಿ ಮಾಡ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ನಿಮ್ ಮಗುವಿನ ದೇಹದ ಇಮ್ಯೂನ್ ಸಿಸ್ಟಮ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ನಿಮ್ ಮಗು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ಅಷ್ಟೊಂದು ಟೆಂಪರೇಚರ್ ಬೇರ್ ಮಾಡುವಂತ ಶಕ್ತಿ ಇನ್ನು ಬೆಳೆದಿರೋದಿಲ್ಲ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ತಕ್ಷಣ ಡಾಕ್ಟರ್ ಭೇಟಿ ಮಾಡಿದ್ರೆ ಒಳ್ಳೇದು. ಇಫ್ ನಿಮ್ ಮಗು ಏನಾದ್ರೂ 3 ರಿಂದ 6 ತಿಂಗಳ ಒಳಗಡೆ ಇತ್ತು, ನಿಮ್ ಮಗುವಿಗೆ ಜ್ವರದ ಜೊತೆಗೆ ಅಂದ್ರೆ 38 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದ ಜೊತೆಗೆ ನಿಮ್ ಮಗು ಏನಾದ್ರೂ ಸರಿಯಾಗಿ ಹಾಲು ಕುಡಿತಿದ್ದಿಲ್ಲ, ತುಂಬಾ ಕಿರಿಕಿರಿ ಮಾಡ್ತಿದೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಿಲ್ಲ ಅಂತಂದ್ರೂ ಕೂಡ ಒಂದು ತೊಂದ್ರೆ. ಇಫ್ ನಿಮ್ ಮಗು ಸಾಮಾನ್ಯಗಿಂತ ತುಂಬಾ ಜಾಸ್ತಿ ನಿದ್ದೆ ಕೂಡ ಮಾಡ್ತಿದೆ ಅಂತಂದ್ರೂ ಕೂಡ ತೊಂದ್ರೆ. ಸೊ ಈ ಲಕ್ಷಣ ಏನಾದ್ರೂ ಕಾಣಿಸ್ಕೊಳ್ತು ಅಂತಂದ್ರೆ ನೀವು ಆ ಸಂದರ್ಭದಲ್ಲಿ ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ನಿಮ್ ಮಗು ಏನಾದ್ರೂ 6 ತಿಂಗಳ ಮೇಲ್ಪಟ್ಟಾಗಿತ್ತು, ನೀವು ಮೇಲಿನ ಆಹಾರ ಸ್ಟಾರ್ಟ್ ಮಾಡಿದ್ ನೆಕ್ಸ್ಟ್ ಕೂಡ ನಿಮ್ ಮಗುವಿಗೆ 39 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಜ್ವರ ಇತ್ತು ಅಂದ್ರೆ 102 ಡಿಗ್ರಿ ಫ್ಯಾರನೈಟ್ ಗಿಂತ ಜಾಸ್ತಿ ಜ್ವರ ಇತ್ತು, ಈ ಜ್ವರ 2 ರಿಂದ 3 ದಿನಗಳಾದ್ರೂ ಯಾವುದೇ ರೀತಿ ಕಡಿಮೆ ಆಗಿಲ್ಲ, ಇದ್ರ ಜೊತೆಗೆ ನಿಮ್ ಮಗು ತುಂಬಾ ಇನ್ಆಕ್ಟಿವ್ ಇದೆ, ತುಂಬಾ ಜಾಸ್ತಿ ನಿದ್ದೆ ಮಾಡ್ತಿದೆ, ಇಲ್ಲ ತುಂಬಾ ಜಾಸ್ತಿ ಅಳ್ತಿದೆ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ, ತುಂಬಾ ಇನ್ಆಕ್ಟಿವ್ ಆಗಿದೆ, ಏನು ತಿಂತಾನೆ ಇಲ್ಲ ಅಂತ ಅನ್ಕೊಂಡು ಈ ರೀತಿ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು ಅಂತಂದ್ರೆ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಇವಿಷ್ಟು ಕೆಲವೊಂದಿಷ್ಟು ಮುಖ್ಯ ಸಿಂಪ್ಟಮ್ಸ್ಗಳು. ನಿಮ್ ಮಗುವಿನ ವಯಸ್ಸಿನ ಪ್ರಕಾರ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡ್ರೆ ನೀವು ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಆದ್ರೆ, ನಿಮ್ ಮಗುವಿಗೆ ಜ್ವರ ಬಂದಾಗ ನೀವು ಏನ್ ಮಾಡಬಾರ್ದು, ಮುಖ್ಯವಾಗಿ ಯಾವ ತಪ್ಪುಗಳು ಮಾಡಿದ್ರೆ ನಿಮ್ ಮಗುವಿಗೆ ತೊಂದರೆ ಆಗುತ್ತಪ್ಪ ಅಂತಂದ್ರೆ, ಅನಗತ್ಯವಾಗಿ ನಿಮ್ ಮಗುವಿಗೆ ನೀವೇ ಓನ್ ಡಿಸಿಷನ್ ತಗೊಂಡು ಮೆಡಿಸಿನ್ ಅದೆಲ್ಲ ಕೊಡೋದಾಯ್ತು. ತುಂಬಾ ಜಾಸ್ತಿ ಓವರ್ ಅದೆಲ್ಲ ಕ್ಲಾತಿಂಗ್ ಮಾಡ್ತಿರ್ತಾರೆ ಕೆಲವೊಬ್ರು ಮನೆಯಲ್ಲಿ. ಅಂದ್ರೆ ಈ ಜ್ವರ ಬಂದಾಗ ಮಗು ತುಂಬಾ ಚಳಿ ಆಗ್ಬೋದೇನೋ, ಚಳಿಯಾಗಿ ಇನ್ನೂ ಜಾಸ್ತಿ ಜ್ವರ ಆಗ್ಬೋದು ಅನ್ಕೊಂಡು ತಮ್ಮಷ್ಟಿಗೆ ತಾವೇ ಓನ್ ಆಗಿ ಥಿಂಕ್ ಮಾಡ್ಕೊಂಡು ತುಂಬಾ ಓವರ್ ಒಂದ್ 2-3 ಬಟ್ಟೆ ಅದೆಲ್ಲ ಹಾಕಿ ಕಿವಿ ಅದೆಲ್ಲ ಕಾಲು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ. ಈ ರೀತಿ ತಪ್ಪು ಮಾಡೋದಾಯ್ತು ಅಥವಾ ನಿಮ್ದೇ ಓನ್ ಡಿಸಿಷನ್ ಮೇಲೆ ಆಂಟಿಬಯೋಟಿಕ್ ಅದೆಲ್ಲ ಕೊಡೋದಾಯ್ತು. ಈ ರೀತಿ ಮಾಡಕ್ ಹೋಗ್ಬೇಡಿ. ಯಾವುದೇ ಒಂದು ತೊಂದರೆಗೆ ನಮ್ಮಿಂದ ಗೊತ್ತಿಲ್ಲದೆ ಆಗೋ ಮಿಸ್ಟೇಕ್ ಗಳಿಂದ ಆ ತೊಂದರೆ ಇನ್ನೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವಿಷ್ಟು ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡಿ ಈ ಸಂದರ್ಭದಲ್ಲಿ ನಿಮ್ಮ ಮಗುಗೆ ಆದಷ್ಟು ಕಾಟನ್ ತಿಳುವಾದ ಬಟ್ಟೆ ಹಾಕ್ಬೇಕು. ಯಾಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ಅಂದ್ರೆ ಆ ಹೀಟ್ ಏನಿರುತ್ತಲ್ಲ, ಮಗುವಿನ ದೇಹದ ತಾಪಮಾನ, ನೀವು ತುಂಬಾ ಜಾಸ್ತಿ ಬಟ್ಟೆ ಹಾಕ್ಬಿಟ್ರೆ ಅಲ್ಲೇ ಟ್ರಾಪ್ ಆಗಿಬಿಡುತ್ತೆ, ಹೊರಗಡೆ ಅದು ಹೋಗೋಕೆ ಆಗೋದಿಲ್ಲ. ಅದರಿಂದ ಮಗುಗೆ ಇನ್ನೂ ಜಾಸ್ತಿ ಜ್ವರ ಹೆಚ್ಚಾಗೋದಾಯ್ತು, ಅನ್ಕಂಫರ್ಟೇಬಲ್ ಆಯ್ತು, ಮಗುವಿನ ಸ್ಕಿನ್ ಬ್ರೀತ್ ಆಗೋದಿಲ್ಲ. ಆದಷ್ಟು ತಿಳುವಾದ ಬಟ್ಟೆ ಹಾಕ್ತಾ ಬನ್ನಿ. ನೀವೇನಾದ್ರೂ ಬ್ರಷ್ ಫೀಡ್ ಮಾಡ್ತಿದ್ರಿ ಅಂತಂದ್ರೆ ಆದಷ್ಟು ಮೇಲಿನ ಮೇಲೆ ಈ ಬ್ರಷ್ ಫೀಡ್ ಮಾಡಿ. ಅಥವಾ ನಿಮ್ ಮಗು ಹಾಲು ಕುಡ್ಸೋದ್ ಬಿಡ್ತಿದ್ರಿ ಅಂತಂದ್ರೆ ಆದಷ್ಟು ಸ್ವಲ್ಪ ನೀರ್ ಭರಿತವಾದಂತ ಆಹಾರ ಅಂದ್ರೆ ಗಂಜಿ ಆಯ್ತು, ತುಂಬಾ ಜಾಸ್ತಿ ನೀರಿರುವಂತ ಫ್ರೂಟ್ಸ್, ವೆಜಿಟೇಬಲ್ಸ್ ಈ ರೀತಿ ಕೊಡ್ತಾ ಬನ್ನಿ. ಅಂದ್ರೆ ಮಗುವಿನ ದೇಹ ತುಂಬಾ ಬಿಸಿಯಾಗಿ ಡಿಹೈಡ್ರೇಟ್ ಆಗ್ತಿರುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಈ ರೀತಿ ನೀರಿನಂಶ ಇರುವಂತ ಆಹಾರ ಕೊಟ್ರಿ ಅಂತಂದ್ರೆ ಮಗುಗೆ ರೀಗೇನ್ ಮಾಡಕ್ಕೆ, ಹೈಡ್ರೇಷನ್ ಎಲ್ಲ ರೀಗೇನ್ ಮಾಡಕ್ಕೆ ಸಹಾಯ ಮಾಡಿದಂಗ ಆಗುತ್ತೆ. ಬನ್ನಿ, ಈ ಜ್ವರ ಸಾಮಾನ್ಯವಾಗಿ ಮಗುವಿನ ದೇಹದಲ್ಲಿ ನೀವು ಎಷ್ಟೇ ಕೇರ್ ತಗೊಂಡ್ರು ಒಂದು 2 ರಿಂದ 3 ದಿನಗಳವರೆಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಯಾವುದೇ ರೀತಿ ತುಂಬಾ ಜಾಸ್ತಿ ಭಯದೆಲ್ಲ ಪಡಕ್ ಹೋಗ್ಬೇಡಿ. ಸೊ ಫ್ರೆಂಡ್ಸ್, ಎಟ್ ಲಾಸ್ಟ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಎಲ್ಲ ಜ್ವರನೂ ಅಪಾಯಕಾರಿ ಆಗಿರೋದಿಲ್ಲ. ಆದ್ರೆ ಕೆಲವೊಂದು ಜ್ವರಗಳು ಒಂದಿಷ್ಟು ಮುಖ್ಯ ಆರೋಗ್ಯದ ಸಮಸ್ಯೆಯ ಸಿಂಪ್ಟಮ್ಸ್ ಕೂಡ ಆಗಿರ್ತವೆ. ಸೊ ಹಾಗಾಗಿ 1-2 ರಿಂದ 3 ದಿನಗಳವರೆಗೂ ಟೆಂಪರೇಚರ್ ಅದನ್ನೆಲ್ಲ ಚೆಕ್ ಮಾಡ್ತಾ ಇರಿ, ಸಿಂಪ್ಟಮ್ಸ್ ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಸಾಮಾನ್ಯವೋ ಅಥವಾ ಅಪಾಯಕಾರಿಯೋ ಅನ್ಕೊಂಡು. 3 ದಿನ ಆಯ್ತು, 4 ದಿನ ಆಯ್ತು, ಯಾವುದೇ ರೀತಿ ಚೇಂಜಸ್ ಅನಿಸ್ಲಿಲ್ಲ, ಮಗು ತುಂಬಾ ಇನ್ಆಕ್ಟಿವ್ ಇದೆ, ತುಂಬಾ ಕಿರಿಕಿರಿ ಮಾಡ್ತಿದೆ ಅಂತ ಅನಿಸ್ತು ಅಂತಂದ್ರೆ ಡಾಕ್ಟರ್ನ ಭೇಟಿ ಮಾಡಿ. ನಿಮ್ಮ ಮಗುವಿನ ದೇಹದಲ್ಲಿ ಕಾಣಿಸ್ಕೊಳ್ಳುವಂತ ಎಲ್ಲ ಸಿಂಪ್ಟಮ್ಸ್, ನೀವು ತಗೊಂಡಂತ ಕೇರು ಅದೆಲ್ಲ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಒಂದ್ ಬಾರಿ ಗಮನದೆಲ್ಲ ಕೊಟ್ರಿ ಅಂತಂದ್ರೆ
ಮುಂದೆ ಆಗೋ ದೊಡ್ಡ ಅಪಾಯದಿಂದ ಕೂಡ ನೀವು ತಡೆಗಟ್ಟಬಹುದು. ಸೊ ಫ್ರೆಂಡ್ಸ್, ಇದಿಷ್ಟು ನಿಮ್ಮ ಮಗುವಿನ ಜ್ವರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ. ಆದ್ರೆ ಇದೇ ರೀತಿ ನಿಮ್ಮ ಮಗುವಿನ ಆರೈಕೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಮಾಹಿತಿ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.